ಇವತ್ತು ಲಾಸ್ಟ್ ದೀಪೋತ್ಸವ ಮುಗಿತಂದ್ರೆ ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕೃಷ್ಣ ಇವತ್ತು ಲಾಸ್ಟ್ ಡೇ ಐತ್ರಿ ನೈಸ್ ಇದೆ. ಸೊ ಡೊಳ ಬರ್ಸಾಕ್ತೀವಿ, ಡೊಳೊಳಗೆ ನಾನು ಚಳಂ ಬರ್ಸಾಕ್ತೀನಿ ಇವತ್ತು. ಅದು ಭಾಳ ಖುಷಿ ಅನ್ಸಾಕ್ತೈತೆ ಯಾಕೋ ಅಂದರೆ ಲಾಸ್ಟ್ ಟೈಮ್ ನಾನು ಬರ್ಸಿದ್ದು ನಮ್ಮ ಕಾಲೇಜ್ ಒಳಗೆ ಇವೆಂಟ್ ಇದ್ದಾಗ. ಈಗ ವಾಪಸ್ ಇಲ್ಲಿ ಬರ್ಸಾಕ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾರು ಇವ್ರಲ್ಲ ಈಗೆಲ್ಲ ಸ್ಟೇಟ್ದವರು ಕೂಡ್ಕೇಶನ್ ಒಮ್ಮೆ ಡ್ಯಾನ್ಸ್ ಮಾಡಾಕ್ತೈತ್ರಿ. ಅಂದರೆ ಒಬ್ರು ಆದ್ಮೇಲೆ ಒಬ್ರು ಪರ್ಫಾರ್ಮ್ ಮಾಡಾಕ್ತಾರೆ. ಅಂದ್ರೆ ಬಟ್ ಎಲ್ಲರೂ ಅಲ್ಲೇ ಹಿಂದ್ಗಡೆ ನಿಂತಿರ್ತಾರೆ. ಈಗ ಎಲ್ಲರೂ ಡ್ಯಾನ್ಸ್ ಮಾಡಾಕ್ತಾರೆ. ಇರುತ್ತೆ ಆ ಭಾರತ ನಕ್ಷತ್ರದ ಸುತ್ತರೂ ಎಲ್ಲರೂ ಕ್ಯಾಂಡಲನ್ನು ಹಚ್ಚಬೇಕು. ಹಚ್ಚಿಟ್ಬಿಟ್ಟು ಸ್ವಲ್ಪ ಮೌನದ ವಾತಾವರಣ ಇರ್ತೈತೆ, ಅದನ್ನು ಹಚ್ಚಿಬಿಟ್ಟು ವಾಪಸ್ ಬಂದುಬಿಡ್ಬೇಕಾಗತ್ತೆ. ಇವತ್ತು ಲಾಸ್ಟ್ ದೀಪೋತ್ಸವ ಮುಗಿತಂದ್ರೆ ಮುಗಿಸ್ತೀವಿ. ಎಲ್ಲರೂ ನಾಳೆ ಹೋಗ್ತೀವಿ. ಎಲ್ಲರೂ ಕ್ಯಾಂಡಲ್ ಹಚ್ಚಾಕ್ತಾರೆ. ಸ್ವಲ್ಪ ಗದ್ಲೈತಿ ಅಂದ್ರೆ ಭಾಳ ಜನ ಅದಾರ. ಸೊ ನಾನು ನೀನು ಅಂತ ಹಚ್ಚಾಕ್ತಾರೆ. ಎಲ್ಲರೂ ಸೌಂಡ್ ಭಾಳ ಆಗ್ತೈತಿ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಎಲ್ಲರೂ ಈ ಕಡೆ ನೋಡ್ರಿ. ಫೋಟೋ 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 ವಿಡಿಯೋ 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 ಶೂಟ್ ಈ ಕಡೆ ನೋಡ್ರಿ. ಎಸ್ ಲೈಕ್ ದಿಸ್. ಹಾಂ ಫೈರ್ ಕ್ಯಾಂಪ್ ಮಾಡ್ಬೇಕಂತೇಳಿ ಬೆಂಕಿ ಹಚ್ಚಾಕತ್ತೀವಿ ರೀ. ಅಂದರೆ ಎಲ್ಲ ಕಟ್ಗೆ ತಂದುಬಿಟ್ಟು ಹಾಳಿಲಿ ಬೆಂಕಿ ಹಚ್ಚಾಕ್ತೀವಿ ಬಾಳ್ಕೆಟ್ಟ. ಸೊ ಎಲ್ಲರೂ ಗ್ಯಾದರ್ ಆಗಿದ್ದೀವಿ. ಇವತ್ತು ಲಾಸ್ಟ್ ಅಲ್ಲ, ಇವತ್ತು ಫೈರ್ ಕ್ಯಾಂಪ್ ಮಾಡಿ ಕೇಸಿಂದ ಎಲ್ಲ ಜಿಗ್ದಾಡಿ ಹೋಗ್ಬಿಡ್ತೀವಿ ಇವತ್ತು. ಅಂತೂ ಇಂತೂ ಉರಿ ಹತ್ರಿ. ಇನ್ನೇನಿದ್ರು ಮಾತಾಕತಿ ಡ್ಯಾನ್ಸ್ ಇದ ಸ್ಟಾರ್ಟ್. ಇನ್ನು ಬಂದೆ ಎಸ್ ಹಾಯ್ ಸೇ ಹಾಯ್.
ರೌಂಡ್ ಹಾಕ್ರಿ ಎಲ್ಲರೂ ರೌಂಡ್ ಹಾಕ್ರಿ. ಟ್ರೈನ್ ಹೋಗತ್ಲ ಆ ರೀತಿ ರೌಂಡ್ ಹಾಕ್ರಿ. ಧೂಳ ಮಾವ ಒಯ್ತ ಹೊಡಿತಾನ ಸಿಳ್ಳ ತಾಳೋ ಈಕಿ ಕುಣಿತಾಳೋ ನೆಲಕ ಕಾಲೊಡ್ದ ಕುಣಿತಾಳ ಜಿಗಿತಾಳೋ ಈಕಿ ಜಿಗಿತಾಳ. ಜನಪದ ಆಡ್ರು ಮತ್ತೇನಿಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಕಮ್ ಇಕ್ಕಡ್ರಾರ ಈಗ ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಗೆ ಹೇಳುವ ಸಮಯ. ಈ ವೇದಿಕೆ ನಿಮ್ಮದು. ನಿಮ್ಮಲ್ಲಿರುವ ಕಲೆ, ಸಾಹಿತ್ಯ, ನೃತ್ಯ ಏನಾಗಿದ್ರೂ ಕೂಡ ಇಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಅಕ್ಕ ಆ ಸಾಂಗ್ ಹೇಳಿಕೆಶಿಂದ ಎಮೋಷನಲಿ ನಮ್ಮ ಡ್ಯಾಮೇಜ್ ಮಾಡ್ಬಿಟ್ರಿ ಅಕ್ಕ. ಯಾರ್ಯಾರ ಹಣ್ಣೆಯಲ್ಲಿ ಏನೇನಿದು ಅಂತೇಳಿ ನೋಡಂಗ. ಎಂತ ಸಾಂಗ್ ರೀ, ಎಂತ ಹಾಡ ಬಾರಿ ಚಲೋ ಹಾಡಾಕ್ತಾರೆ ನೋಡ್ರಿ. ಇವರಿಬ್ರು ಮಧ್ಯಪ್ರದೇಶದವ್ರಿ. ಇವರು ನಮ್ಮ ಫ್ರೆಂಡ್ಸ್. ಇವ್ರ ಡ್ಯಾನ್ಸ್ ಮಾಡಾಕ್ತಾರ. ದೋಸ್ತ ಬಂದ್ರೀಗ ಶಾಯರಿ ಹೇಳ್ತಾನಂದ. ಶಾಯರಿ ಹೇಳ್ತಾನ, ಏನೋ ಶಾಯರಿ ಹೇಳಾಕ್ತಾನ. ಕೇಳ್ರಲ್ಲ ಒಂದ್ಸಲ ಹೆಂಗೈತಿ. आज मैं उसको बेवफा बता कर आया कि आज मैं उसको बेवफा बता कर आया और उसके सारे खत पानी में बहा कर आया और कोई निकाल न ले उन खतों को, इसलिए पानी में भी आग लगा कर ಅವನ ಹೆಸರು ಮಿಷಿನ್ ರಾಜ MBBS ಅಂತ. ದೋಸ್ತ ಯಾಕೆ ಭಾಳ ಫೀಲಿಂಗ್ ಒಳಗೆ ಇದ್ದಂಗೆ ನಂಗೆ ಅನ್ನಕ್ಸಾಗ್ತೈತ್ರಿ. ಯಾಕಂದ್ರೆ ಫಸ್ಟಿಗೆ ಶಾಯರಿ ಹೇಳಿದ, ಈಗ ಡ್ಯಾನ್ಸ್ ಮಾಡಾಕ್ತಾನ ಭಾಳ ಕೆಟ್ಟ. ಇರಲಿ ಬಾಕೋ ಹುಡುಗ ಫೀಲಿಂಗ್ ಒಳಗದಾನ. ಇದು ಕೋಳಿ ಡ್ಯಾನ್ಸ್ ನೋಡ್ರಿ. ಎಲ್ಲರೂ ಕೋಳಿ ಡ್ಯಾನ್ಸ್ ಮಾಡತ್ತಿ. ಕೋಳಿ ಡ್ಯಾನ್ಸ್ ऐसे करो भाई, ऐसे सब कोई लगा ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು.
ಬರೆದವನ ಈಗ ತಾನೇ ಮೂಡಿದೆ ಕನಸಲ್ಲಿ ಅಲೆಯಲೆ ಬಳಿ ಬಂದು ಅಲೆಯಲೆ ಮುದ್ದಾಡಿ ಅಲೆಯೋ ಕಚ್ಚಗುಳಿ ತಳಲಾರೆ ಅಲೆಯಲೆ ಬಳಿ ಬಂದು ಅಲೆಯಲೆ ಮುದ್ದಾಡಿ ಅಲೆಯೋ ಕಚ್ಚಗುಳಿ ತಳಲಾರೆ ಬಾವಲಿ ಕರಗಿ ಹೋದ ಜೀವಾಶ್ಮವೇ ಗೆಳೆಯ ಜೊತೆಗೆ ಹಾರಿ ಬರುವೆ. ಮಾವ ಹೇಗಿತ್ತು ನೀನು ಜರ್ನಿಲಿ ಬಂದಾಗ ಸ್ಟಾರ್ಟಿಂಗ್ ಹೆಂಗ್ ಬಂದೆ ಏನಾಯ್ತು ಹೇಳ ಸ್ವಲ್ಪ. ಫಸ್ಟ್ ಬಂದಾಗ ಅಲ್ಲಿ ಅದೊಂದು ಹಳದ ಕೊಂಪಿ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ನೋಡಿದ್ರೆ ಹಳೆ ಜಮ್ಖಾನ್ ಇತ್ತು ತೋರಿಸಿದ್ರು. ಉಳ್ಕೊಂಡು ಹಿಂಗೆ ಗುಳ್ಳಾಡಿ 6 ಗಂಟೆ ಬಂದಿದ್ದೆ. ಉಳ್ಕೊಂಡು ಎದ್ದೆ ಬರ್ತೀನಿ ಬ್ಯಾಗ್ ಇಟ್ಟು ಬರ್ತಿದ್ದೆ. ನಮ್ಮ ಬ್ಲಾಗರ್ ಬಂದಂಗೆ ಅಣ್ಣ ನಾನು ತರುಣ ಯುವಕದೀನಿ ನಾನು ಅಂತ ಸೆಕೆಂಡ್ ಕೊಟ್ಟು ಅಣ್ಣ ಅಲ್ಲಿ ಹೋಗಿರ್ರಿ ನಾನು ಬರ್ತೀನಿ ಅಲ್ಲಿ ಹೋಗಿ ಮದುವೆ ಸರ್ ಅಂತಿದ್ದಾರೆ. ನಗು ಬರ್ಲಿಲ್ವಾ? ನಿಮ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ನಾವು ಈ ಊರಿಗೆ ಬಂದಿದ್ದೆ ಇದೆ ಫಸ್ಟ್ ಟೈಮ್. ಒಂದು ತಿಂಗಳು ಯಾವ ಅಣ್ಣ ಸಿಕ್ಕವ ಪತ್ತ ರೈಲ್ವೆ ಸ್ಟೇಷನ್ ಇಂದಾನೆ ಅಣ್ಣ ಸಿಕ್ಕ ಆತನೇ ಬಂದ. ಆಟೋ ರೊಕ್ಕನು ಆತನೇ ಕೊಟ್ಟ ಎಲ್ಲ ಅಲ್ಲಿ ತನಕ ಹೋಗಿತ್ತು. ನಾವು ಬ್ಯಾಗ್ ಇಟ್ಕರಿ ನಮ್ಮ ಕೈಲಿ ಆಗ್ತಿಲ್ಲ ಅಂತಂದು ಅವಾಗ ಸ್ವಲ್ಪ ಇಟ್ಕೊಂಬಂದ್ರು. ಫಸ್ಟ್ ಡೇ ಅಂತೂ ನನ್ನ ತಲೆ ತಿಂದುಬಿಟ್ಟನ ಆಯಪ್ಪ. Why? I don't understand. ಎಲ್ರಿಗೂ ನಮಸ್ತೆ. ನಮಸ್ಕಾರ ಮಾವ. ನಂದು ಗುಲ್ಬರ್ಗದ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿತ್ತು ಇಲ್ಲಿ. ನನ್ಗ ಫಸ್ಟ್ ಬಂದತ್ನಾಗ ನಮ್ಮ ಮಾವ ಸಿಕ್ಕ ಅಂದ್ರೆ ನಮ್ಮ ಅಣ್ಣ ಸಿಕ್ಕ. ಏನಪ್ಪ ಈ ಕಾಡ್ನಾಗ ತಂದು ಹೋಗ್ಕೊಟ್ರ ನಂಗೆ ಆಗಿತ್ತು. ಹೆಂಗಾಗಿತ್ತು ಅಂತಂದ್ರೆ ಇದು ಯಾವ ಜಂಗಲ್ದಾಗ ತಂದ್ರು ಸುಮ್ಮನೆ ನಾವು ಅನ್ನ ಉಣ್ಣ ಊರ್ ಬಿಟ್ಟು ನಂಗಾಗಿತ್ತು. ನಮ್ಮ ಮಂಡ್ಯ ಭಾಷೆ ಏನ್ ಕಲ ಯಾಕೆ ಕಲ ಇದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನ ಬಂದು ಒಂದಷ್ಟು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಹೆಂಗಿತ್ತು ಜರ್ನಿಲಿ? ಮೊದಲಿಗೆ ಲಿಂಗ್ಸೂರಿಂದ ಬಸ್ ಹತ್ಕೊಂಡ್ಬಂದ್ವಿ ಕಲಬುರ್ಗಿಗೆ. ನಾವು ಎಕ್ಸ್ಪೆಕ್ಟೇಷನ್ NIC ಅಂತ ಏನೇನೋ ಇಟ್ಕೊಂಡ್ಬಂದಿದ್ವಿ. ಬಟ್ ಏನೇನೋ ಆಯಿತು. ಪರ್ಫಾರ್ಮೆನ್ಸಸ್ಗೆ ಒಂದೊಂದು ದಿನಕ್ಕೆ ನಾವು ಥರದ 4 ಸಲ ಪರ್ಫಾರ್ಮೆನ್ಸಸ್ ಮಾಡಿದವರು. ಇಲ್ಲಿ ಒಂದೇ ಆಯಿತು. ಆದರೂ ಕೂಡ ಒಂದು ದಿವಸನ ಸ್ಟೇಜ್ನ ಬಿಟ್ಟಿಲ್ಲ. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ನಮ್ಮ ಮಾವ ಮಕ್ಕೊಂದನ ನಮ್ಮ ಮಾವನ ಎಪ್ಸಕೊಂಡಿವಿ ಈಗ. ಮಾವ 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 ಮಿಂಟ್ರಿ ಮಕ್ಕಳು